ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಎಲಿಮೆಂಟ್ಸ್ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್ದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ನಾನು ಈ ವಿಡಿಯೋ ಎಂಟನ ವಾಚ್ ಮಾಡಿರಿ, ಯಾಕಂದರೆ ನೀವು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ತಿಳ್ಕೊತೀರಿ ಮತ್ತು 70 to 80 ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡಬೇಕು ಅಂತಂತೇಳಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡೋದು ಹೇಗೆ ಎಲ್ಲ ಟಿಪ್ಸನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿರಿ, ಯಾವುದೂ ಮಿಸ್ ಮಾಡಲಾರ್ದೆ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ಗೆ ವಿಸಿಟ್ ಮಾಡಿದರೆ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿರುವಂತಹ ಕ್ವಶನ್ ಪೇಪರ್ ತೊಗೊಂಡು ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಕ್ವಶನ್ಸ್ ಯಾವುವು ಅಂತಂತೇಳಿ ಲಿಸ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ಈ ಲಿಸ್ಟ್ ಪ್ರಕಾರ ಈ ಟೇಬಲ್ನಲ್ಲಿ ಇರುವಂತಹ ಕ್ವಶನ್ಸ್ ನೀವೆಲ್ಲ ಪೂರ್ತಿ ಪರ್ಫೆಕ್ಟ್ ಮಾಡಿಕೊಂಡ್ರೆ ಪಕ್ಕಾ ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರು ಮಾಡ್ತೀರಂತ ನಾನು ಹೇಳ್ಬೋದು. ಓಕೆ, ಸೊ ಫಸ್ಟ್ ನಿಮಗೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ನಾನು ಹೇಳ್ತೀನಿ. ಸೊ 40% ಈಸ್ ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಫಾರ್ C25 ಸಿಲೆಬಸ್. ಸೊ C25 ಹೊಸ ಸಿಲೆಬಸ್ ಇರೋದ್ರಿಂದ ಎಷ್ಟು ನೀವು ಮಿನಿಮಮ್ ಪಾಸ್ ಮಾಡ್ಕೋಬೇಕಂದ್ರೆ ಮಾರ್ಕ್ಸ್ ತೊಗೋಬೇಕಂದ್ರೆ 100ಗೆ 40 ತೊಗೋಬೇಕು ನೋಡ್ರಿ. 40 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ತೀರಿ. ಓಕೆ, ಸೊ ಜಾಸ್ತಿ ತೊಗೊಂಡ್ರೆ ಸ್ಕೋರ್ ಮಾಡ್ತೀರಿ. ಸೊ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್, ನೀವು ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಲಾಸ್ಟ್ ಜಸ್ಟ್ ಇನ್ನೊಂದು 3 days 4 days ಟೈಮ್ ಇದ್ದಾಗ, ಕಡಿಮೆ ಟೈಮ್ ಇದ್ದಾಗ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟು ಓದಿದ್ರೆ ನೀವು ಆರಾಮ್ಸೆ ಪಾಸ್ ಆಗ್ತೀರಂತೇಳಿ ಇಲ್ಲಿ ಟೇಬಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ಇಲ್ಲಿ ನಾನು ಟಾಪಿಕ್ ವೈಸ್ ಲಿಸ್ಟ್ ಮಾಡಿದ್ದೀನಿ ಕ್ವಶನ್ಸ್. ಸೊ ಫಸ್ಟ್ ಯೂನಿಟ್ನಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಈ ಟಾಪಿಕ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ 2 ಮಾರ್ಕ್ಸ್ದು ಯಾವುವು ಅಂದರೆ ಕಂಪೇರ್ CGS, MKS, FPS ಸಿಸ್ಟಮ್ಸ್ ಅಂತ ಕೇಳ್ತಾರೆ. ಡಿಫೈನ್ ಡಿರೈವ್ಡ್ ಯೂನಿಟ್ಸ್ ಅಂತ ಬರ್ತೈತಿ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಕನ್ವರ್ಷನ್ ಫ್ರಮ್ ಮೀಟರ್ ಟು ಸೆಂಟಿಮೀಟರ್ ಅಥವಾ ಫ್ರಮ್ KG ಟು ಗ್ರಾಮ್ಸ್. ಸೊ ಇದು ಕನ್ವರ್ಷನ್ ಪ್ರಾಬ್ಲಮ್ಸ್ ಟೈಪ್ ಕೇಳ್ತಾರೆ ಡೈರೆಕ್ಟಾಗಿ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ ಅದಾವ ನೋಡ್ರಿ. ಎಕ್ಸ್ಪ್ಲೇನ್ ಡಿರೈವ್ಡ್ ಯೂನಿಟ್ಸ್ ಆಫ್ ಏರಿಯಾ, ವಾಲ್ಯೂಮ್ ಆ್ಯಂಡ್ ಪ್ರೆಷರ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ಕೇಳ್ತಾರೆ ಆನ್ ಯೂನಿಟ್ ಕನ್ವರ್ಷನ್ ಮೇಲೆ ಡೈರೆಕ್ಟ್ ಪ್ರಾಬ್ಲಮ್ಸ್ ಕೇಳ್ತಾರೆ 5 ಮಾರ್ಕ್ಸಿಗೆ. ಓಕೆ, ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಮೀನಿಂಗ್ ಆಫ್ ಡಿರೈವ್ಡ್ ಯೂನಿಟ್ಸ್ ಆ್ಯಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಸೊ ಇದರಲ್ಲಿನೂ ಜಾಸ್ತಿ ಪ್ರಾಬ್ಲಮ್ಸೇ ಕೇಳ್ತಾರೆ, ಮೀನಿಂಗ್ ಡೆಫಿನೇಷನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಯೂನಿಟ್ನಲ್ಲಿ ಇಂಜಿನಿಯರಿಂಗ್ ಮಟೀರಿಯಲ್ಸ್ದಲ್ಲಿ 2 ಮಾರ್ಕ್ಸ್ ಕ್ವಶನ್ ಯಾವಂದರೆ ಲಿಸ್ಟ್ ದ ಟೈಪ್ಸ್ ಆಫ್ ಕಾಸ್ಟ್ ಐರನ್ ಅಂತ ಕೇಳ್ತಾರೆ, ಇಲ್ಲಾಂದ್ರೆ ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಸೆರಾಮಿಕ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಅಪ್ಲಿಕೇಶನ್ಸ್ ಆಫ್ ಕಾಸ್ಟ್ ಐರನ್ ಆರ್ ಗ್ಲಾಸ್ ಅಪ್ಲಿಕೇಶನ್, ಸೆರಾಮಿಕ್ಸ್ ಅಪ್ಲಿಕೇಶನ್ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಕ್ಲಾಸಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮಟೀರಿಯಲ್ಸ್. ಇದನ್ನು ಸ್ವಲ್ಪ ಬರೋದು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ಕ್ಲಾಸಿಫಿಕೇಶನ್ 5 ಪಾಯಿಂಟ್ಸ್ ಆದರೂ ಬರೀಬೇಕಾಗ್ತೈತಿ ನೀವು. ನೆಕ್ಸ್ಟ್ 5 ಮಾರ್ಕ್ಸ್ ಇನ್ನೊಂದು ಕ್ವಶನ್, ಕಂಪೇರ್ ಫೆರಸ್ ಆ್ಯಂಡ್ ನಾನ್ ಫೆರಸ್ ಮಟೀರಿಯಲ್. ಕಂಪೇರ್ ಅಂತಂದು ಕೊಟ್ಟಾಗ ಟೇಬಲ್ ಹಾಕಿ ನೀವು ಎಕ್ಸ್ಪ್ಲೇನ್ ಮಾಡಿದರೆ ಜಾಸ್ತಿ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ತೀರಿ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಥರ್ಮೋಪ್ಲಾಸ್ಟಿಕ್ಸ್ ವರ್ಸಸ್ ಥರ್ಮೋಸೆಟ್ ಪ್ಲಾಸ್ಟಿಕ್ಸ್ ಅಂತಂತಿಲ್ಲ. ವರ್ಸಸ್ ಅಂದರೆ ಇದು ಕಂಪೇರ್ ಮಾಡ್ಬೇಕು ನೀವು. ಸೊ ಕಂಪೇರ್ ಮಾಡಬೇಕಂದ್ರೆ ಟೇಬಲ್ ಪ್ರೆಫರೇಬಲಿ ಡ್ರಾ ಮಾಡಿ ಟೇಬಲ್ ಹಾಕಿ ನೀವು ಮಿನಿಮಮ್ ಒಂದು 5 ಪಾಯಿಂಟ್ಸ್ ಆದ್ರೂ ನೀವು ಕಂಪ್ಯಾರಿಸನ್ದಲ್ಲಿ ಕೊಡಬೇಕಾಗ್ತೈತಿ. 10 ಮಾರ್ಕ್ಸಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ನು ಕೊಡಬೇಕು ನೀವು 10 ಮಾರ್ಕ್ಸಿಗೆ. ನೆಕ್ಸ್ಟ್ 10 ಮಾರ್ಕ್ಸಿಗೆ ಕಂಪೋಸಿಟ್ ಮಟೀರಿಯಲ್ಸ್ ಬಗ್ಗೆ ಕೇಳ್ತಾರೆ. ಅದರಲ್ಲಿ ಟೈಪ್ಸ್ ಯಾವುವು, ಮೆರಿಟ್ಸ್, ಡಿಮೆರಿಟ್ಸ್ ಡಿಟೇಲ್ ಆಗಿ ನೀವು ಬರೀಬೇಕು. ಜಾಸ್ತಿ ಮಾರ್ಕ್ಸ್ ಇರ್ತೈತಲ್ಲ, ಸೊ ಎಲ್ಲ ಪಾಯಿಂಟ್ಸು ನೀವು ಕವರ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಯೂನಿಟ್ 3ದಲ್ಲಿ ಫಾಸ್ಟ್ನರ್ ಆ್ಯಂಡ್ ಜಾಯಿಂಟ್ಸ್ ಈ ಟಾಪಿಕ್ನಲ್ಲಿ 2 ಮಾರ್ಕ್ ಕ್ವಶನ್ ಯಾವಂದರೆ ಲಿಸ್ಟ್ ದ ಟೈಪ್ಸ್ ಆಫ್ ಫಾಸ್ಟ್ನರ್ಸ್ ಅಂತ ಬರ್ತೈತಿ, ಇನ್ನೊಂದು ಲಿಸ್ಟ್ ದ ಟೈಪ್ಸ್ ಆಫ್ ನಟ್ಸ್ ಲಾಕಿಂಗ್ ಡಿವೈಸಸ್ ಅಂತ ಬರ್ತೈತಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಕಂಪೇರ್ ಟೆಂಪ್ರರಿ ಆ್ಯಂಡ್ ಪರ್ಮನೆಂಟ್ ಫಾಸ್ಟ್ನರ್ ಅಂತ ಬರ್ತೈತಿ. ನೆಕ್ಸ್ಟ್ 5 ಮಾರ್ಕ್ಸ್ದಲ್ಲಿ ಇವೆರಡು ಕ್ವಶನ್ ಪಕ್ಕ ಬರ್ತಾವೆ ನಿಮಗೆ. ಎಕ್ಸ್ಪ್ಲೇನ್ ಬಟ್ ಜಾಯಿಂಟ್ ವಿತ್ ಸ್ಕೆಚ್, ಇಲ್ಲದೆ ಹೋದರೆ ಎಕ್ಸ್ಪ್ಲೇನ್ ಲ್ಯಾಪ್ ಜಾಯಿಂಟ್ ವಿತ್ ಸ್ಕೆಚ್. ಸೊ ಇಲ್ಲಿ ನೀವು ಸ್ಕೆಚ್ ಅಂದರೆ ಡೈಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ಡಯಾಗ್ರಾಮ್ಗೂ ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ 2 ಕ್ವಶನ್ ಯಾವಂದರೆ ಸ್ಕ್ರೂ ಥ್ರೆಡ್ ಟರ್ಮಿನಾಲಜಿ ವಿತ್ ನೀಡ್ಸ್. ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳ್ತಾರೆ. ಸ್ಕ್ರೂ ಥ್ರೆಡ್ ಟರ್ಮಿನಾಲಜಿ ನೀವು ಸ್ಕೆಚ್ ತೆಗೆದು ಡಯಾಗ್ರಾಮ್ ತೆಗೆದು ಲೇಬ್ಲಿಂಗ್ ಮಾಡಿ ಕರೆಕ್ಟಾಗಿ ನೇಮ್ ಬರೀಬೇಕು. ಲೇಬ್ಲಿಂಗ್ ಅಂದರೆ ಕರೆಕ್ಟಾಗಿ ಪಾರ್ಟ್ಸ್ ನೇಮ್ ಬರೋದು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ನ BSW
ಮತ್ತು ಸ್ಕ್ವೇರ್ ಆ್ಯಂಡ್ ACME ಥ್ರೆಡ್ ಫಾರ್ಮ್ಸ್ ಯಾವುವು ಅದರದ್ದು ಡಯಾಗ್ರಾಮ್ ಸ್ಕೆಚ್ ತೆಗೆದು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ. ನೆಕ್ಸ್ಟ್ ಯೂನಿಟ್ 4ದಲ್ಲಿ ಯಾವುದಂದರೆ ಕೀಸ್ ಕಪ್ಲಿಂಗ್ ಆ್ಯಂಡ್ ಡ್ರೈವ್ಸ್ದಲ್ಲಿ 2 ಮಾರ್ಕ್ ಕ್ವೆಶನ್ ಯಾವ ಬರ್ತಾವೆ ಅಂದರೆ ಟೈಪ್ಸ್ ಆಫ್ ಕೀಸ್ ಲಿಸ್ಟ್ ಮಾಡ್ಲಿಕ್ಕೆ ಕೇಳ್ತಾರ ಅಥವಾ ಲಿಸ್ಟ್ ದ ಟೈಪ್ಸ್ ಆಫ್ ಬೇರಿಂಗ್ಸ್ ಅಂತ ಕೇಳ್ತಾರ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೈನ್ ದ ಕನ್ಸ್ಟ್ರಕ್ಷನ್ ಆಫ್ ವುಡ್ ರಫ್ ಕೀ ಅಂತ ಕೇಳ್ತಾರ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ 2 ಕ್ವೆಶನ್ ಎಕ್ಸ್ಪ್ಲೇನ್ ಅನ್ಪ್ರೊಟೆಕ್ಟೆಡ್ ಫ್ಲೇಂಜ್ ಕಪ್ಲಿಂಗ್ ವಿತ್ ಸ್ಕೆಚ್ ಅಂದರೆ ನೀವು ಡಯಾಗ್ರಾಮ್ ಹಾಕಲೇಬೇಕು. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವೆಶನ್ಗೆ ಕಂಪಲ್ಸರಿ ಡಯಾಗ್ರಾಮ್ ಹಾಕಿನೇ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಕಂಪೇರ್ ಬೆಲ್ಟ್ ಡ್ರೈವ್ ವಿತ್ ಚೈನ್ ಡ್ರೈವ್ ಅಂತಿದೆಲ್ಲ, ಸೊ ಇದು 5 ಮಾರ್ಕ್ಸಿಗೆ ಕೇಳಿದಾರಂದರೆ ಸೊ ಮಿನಿಮಮ್ 5 ಕಂಪ್ಯಾರಿಸನ್ ಬರಬೇಕು. ನೀವು ಟೇಬಲ್ ಹಾಕಿ ಮಿನಿಮಮ್ 5 ಕಂಪ್ಯಾರಿಸನ್ಸ್ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗ್ತೈತೆ ನಿಮಗೆ. ನೆಕ್ಸ್ಟ್ 10 ಮಾರ್ಕ್ಸ್ದಲ್ಲಿ 2 ಕ್ವಶನ್ ಅದಾವಲ್ಲ, ವರ್ಕಿಂಗ್ ಆಫ್ ಬಾಲ್ ಅಥವಾ ರೋಲರ್ ಅಥವಾ ಥ್ರಸ್ಟ್ ಬೇರಿಂಗ್ ಅಂತ ಕೇಳ್ತಾರೆ ಅಥವಾ ಎರಡೆರಡು ಕಂಬೈನ್ ಮಾಡಿ ಕೇಳ್ತಾರೆ ನಿಮಗೆ. ಇದು ನೀವು ಸ್ಕೆಚ್ ಹಾಕಿ ಎಕ್ಸ್ಪ್ಲೈನ್ ಮಾಡಬೇಕು ವರ್ಕಿಂಗ್. ನೆಕ್ಸ್ಟ್ ಕಂಪೌಂಡ್ ಗೇರ್ ಟ್ರೈನ್ ಥೇರಿ ಮತ್ತು ನ್ಯೂಮರಿಕಲ್ ಇದ್ರಂದ್ರೆ ನ್ಯೂಮರಿಕಲ್ ಅಂದರೆ ಪ್ರಾಬ್ಲಮ್ಸ್ ಬರ್ತಾವೆ ನೋಡ್ರಿ. ಸೊ ಪ್ರಾಬ್ಲಮ್ಸ್ ಯಾವುದಂದರೆ ಕಂಪೌಂಡ್ ಗೇರ್ ಟ್ರೈನ್ ಮೇಲೆ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿರಿ. ನೆಕ್ಸ್ಟ್ ಯೂನಿಟ್ 5ದಲ್ಲಿ ಬೇರಿಂಗ್ಸ್ ಕಾಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ದಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದರೆ 2 ಮಾರ್ಕ್ಸದ್ದು ಲಿಸ್ಟ್ ದ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ ಅಂತ ಕೇಳ್ತಾರೆ. 3 ಮಾರ್ಕ್ಸ್ನಲ್ಲಿ ಅಪ್ಲಿಕೇಶನ್ ಲಿಸ್ಟ್ ದ ಅಪ್ಲಿಕೇಶನ್ಸ್ ಆಫ್ ಕಾಸ್ಟಿಂಗ್ ಅಂತ ಕೇಳ್ತಾರೆ. 5 ಮಾರ್ಕ್ಸ್ನಲ್ಲಿ 2 ಕ್ವಶನ್ ಕಾಸ್ಟಿಂಗ್ ಪ್ರೋಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ. ಕಾಸ್ಟಿಂಗ್ ಪ್ರೋಸೆಸ್ ಮತ್ತು ಅಪ್ಲಿಕೇಶನ್ಸ್ ನೀವು ಬರೀಬೇಕಾಗ್ತೈತಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಫೋರ್ಜಿಂಗ್ ಪ್ರೋಸೆಸ್ ಮತ್ತು ಟೈಪ್ಸ್ ಆಫ್ ಫೋರ್ಜಿಂಗ್ ಪ್ರೋಸೆಸ್ ಮೇಲೂ ಕೇಳ್ತಾರೆ ನಿಮಗೆ. 10 ಮಾರ್ಕ್ಸ್ನಲ್ಲಿ 2 ಕ್ವಶನ್ ಯಾವಂದರೆ ಎಕ್ಸ್ಟರ್ಷನ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ವಿತ್ ವರ್ಕಿಂಗ್ ಮತ್ತು ಅಪ್ಲಿಕೇಶನ್ಸ್ ನೀವು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕಂಪೇರ್ ಫೋರ್ಜಿಂಗ್ ಕಾಸ್ಟಿಂಗ್ ಎಕ್ಸ್ಟರ್ಷನ್ ಅಂತದೆ ನೋಡ್ರಿ. ಇವು 3 ಕಂಪ್ಯಾರಿಸನ್ ಕೇಳ್ತಾರೆ. ನೀವು ವಿತ್ ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮ್ ಹಾಕಿ ಕಂಪೇರ್ ಮಾಡಬೇಕಾಗ್ತೈತಿ. 10 ಮಾರ್ಕ್ಸ್ ಜಾಸ್ತಿ ಮಾರ್ಕ್ಸ್ ಇರ್ತೈತಲ್ಲ, ನೀವು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕು. ನೆಕ್ಸ್ಟ್ ಯೂನಿಟ್ 6ನಲ್ಲಿ ಆಟೋಮೊಬೈಲ್ ಬೇಸಿಕ್ಸ್ ಟರ್ಮಿನಾಲಜಿ ಒಳಗೆ 2 ಮಾರ್ಕ್ ಕ್ವಶನ್ನ ಹೇಗೆ ಅಂತಂತೇಳಿ ಯಾವಂದರೆ ಡೆಫಿನೇಷನ್ ಕೇಳ್ತಾರೆ. ಇಲ್ಲಿ ಡೆಫೈನ್ ವೀಲ್ ಬೇಸ್ ಟ್ರ್ಯಾಕ್ ಗ್ರೌಂಡ್ ಕ್ಲಿಯರೆನ್ಸ್ ಇದ್ರ ಮೇಲೆ ಡೆಫಿನೇಷನ್ ಬರೀಬೇಕು. ಜಸ್ಟ್ 2 ಪಾಯಿಂಟ್ಸ್ ಇದು ಬರೆದ್ರೆ ಸಾಕು 2 ಮಾರ್ಕ್ಸಿಗೆ. ನೆಕ್ಸ್ಟ್ ಡೆಫಿನೇಷನ್ ಫಾರ್ ಗ್ರಾಸ್ ಕರ್ಬ್ ವೇಟ್ ಅಂತ ಕೇಳಬಹುದು. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಇಂಜಿನ್ ಟರ್ಮ್ಸ್ ಯಾವಂದರೆ ಬೋರ್, ಸ್ಟ್ರೋಕ್, TDC, BDC ಮೇಲೆ 3 ಮಾರ್ಕ್ಸ್ನಲ್ಲಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಇವೆರಡು ಪಕ್ಕಾ ಕ್ವಶನ್ಸ್ ಬರ್ತಾವೆ ನೋಡಿರಿ. ಕ್ಲಾಸಿಫಿಕೇಷನ್ ಆಫ್ ಆಟೋಮೊಬೈಲ್ಸ್, ಸೊ ನೀವು ಲಿಸ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಡ್ರಾ 2 ವೀಲರ್ ಚೇಸಿಸ್ ಲೇಔಟ್, ಸೊ ಡ್ರಾ ಮಾಡಿನೂ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ 2 ವೀಲರ್ ಚೇಸಿಸ್ ಲೇಔಟ್. ಇದು ಭಾಳ ಸಲ ಕೇಳಿದಾರೆ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಡ್ರಾ ಆ್ಯಂಡ್ ಎಕ್ಸ್ಪ್ಲೇನ್ 4 ವೀಲರ್ ಚೇಸಿಸ್ ಲೇಔಟ್, ಸೊ ಇದನ್ನು ಲೇಔಟ್ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ಲೇಬ್ಲಿಂಗ್ ಎಲ್ಲ ನೇಮಿಂಗ್ ಎಲ್ಲ ಕರೆಕ್ಟ್ ಮಾಡ್ಬೇಕು ನೋಡ್ರಿ. ಸ್ಕೆಚ್ನಲ್ಲಿ ನೀಟಾಗಿ ಎಲ್ಲನೂ ಕರೆಕ್ಟಾಗಿ ಲೇಬ್ಲಿಂಗ್ ಮಾಡಬೇಕು. ನೆಕ್ಸ್ಟ್ ಯೂನಿಟ್ 7ದಲ್ಲಿ IC ಎಂಜಿನ್ಸ್ ಮೇಲೆ 2 ಮಾರ್ಕ್ ಕ್ವಶನ್ ಯಾವುದಂದರೆ ಡಿಫೈನ್ ಕಂಪ್ರೆಷನ್ ರೇಷಿಯೋ ಡಿಫೈನ್ ಮಾಡಲಿಕ್ಕೆ ಆ ಥರ. 3 ಮಾರ್ಕ್ಸ್ನಲ್ಲಿ ಪ್ರಾಬ್ಲಮ್ಸ್ ಆನ್ ಸ್ವೆಪ್ಟ್ ವಾಲ್ಯೂಮ್, ಸೊ ಪ್ರಾಬ್ಲಮ್ಸ್ ಡೈರೆಕ್ಟ್ ಕ್ವಶನ್ಸ್ ಇರ್ತಾವೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಕ್ಲಾಸಿಫೈ ಮಾಡಲಿಕ್ಕೆ ಆ ಥರ IC ಇಂಜಿನ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಕ್ಲಾಸಿಫೈ ಮಾಡಿ ಅಟ್ಲೀಸ್ಟ್ ಒಂದು 5 ಪಾಯಿಂಟ್ಸ್ ಆದರೂ ಬರೀಬೇಕು ಕ್ಲಾಸಿಫಿಕೇಷನ್ ಮಾಡಿ. ಓಕೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಕಂಪೇರ್ SI ಆ್ಯಂಡ್ CI ಎಂಜಿನ್ಸ್ ಅಂತಿದೆಲ್ಲ, ಇವೆರಡು ಕಂಪೇರ್ ಮಾಡಬೇಕು. ಟೇಬಲ್ ಹಾಕಿ ಕಂಪೇರ್ ಮಾಡಿರಿ, ಡಿಫ್ರೆನ್ಸಸ್ ಬರೀಬೇಕು ನೀವಲ್ಲಿ. ನೆಕ್ಸ್ಟ್ 10 ಮಾರ್ಕ್ನಲ್ಲಿ ವರ್ಕಿಂಗ್ ಆಫ್ 2 ಸ್ಟ್ರೋಕ್ SI ಇಂಜಿನ್ ವಿತ್ ಸ್ಕೆಚ್ ಅಂದರೆ ಡಯಾಗ್ರಾಮ್ ಕಂಪಲ್ಸರಿ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೈತಿ. ಸೊ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಡಯಾಗ್ರಾಮ್ ನೆಸೆಸರಿ ಡಯಾಗ್ರಾಮ್ ಇದ್ದರೆ ನೀವು ಬರೀಲೇಬೇಕು. ಅವ್ರು ಮೆನ್ಷನ್ ಮಾಡಿರಲಿ ಬಿಡಲಿ ಕ್ವಶನ್ದಲ್ಲಿ ನೀವು ಡಯಾಗ್ರಾಮ್ ಹಾಕಿನೇ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ವರ್ಕಿಂಗ್ ಆಫ್ 4 ಸ್ಟ್ರೋಕ್ CI ಎಂಜಿನ್ ವಿತ್ ಸ್ಕೆಚ್, ಸೊ ಇದು ಜಾಸ್ತಿ ಮಾರ್ಕ್ಸ್ ಫೆಚ್ ಮಾಡ್ತಾವ. ಸೊ ಡಯಾಗ್ರಾಮ್, ವರ್ಕಿಂಗ್, ಅಡ್ವಾಂಟೇಜಸ್ ಮತ್ತು ಮೆರಿಟ್ಸ್ ಏನಾದರೂ ಇದ್ದರೆ ಅವನ್ನೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ನೀವು.
ಸೊ ಇದು ಇಲ್ಲಿ ಇಷ್ಟು ಟೇಬಲ್ನಲ್ಲಿ ಮೆನ್ಷನ್ ಮಾಡಿದಂಥ ಎಲ್ಲ ಕ್ವಶನ್ಸ್ ಮಾತ್ರ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಬೇಕು. 70 to 80 ಮಾರ್ಕ್ಸ್ ತನಕ ಆರಾಮ್ಸೆ ಸ್ಕೋರ್ ಮಾಡ್ತೀರಿ. ಇಷ್ಟು ನೀವು ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡಿರಿ. ಬರೆದು ತೆಗಿಬೇಕು ನೀವು ಪಾಯಿಂಟ್ಸ್ ಬರೆದು, ಮತ್ತು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕು. ಡಯಾಗ್ರಾಮಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ರಿ. ಡಯಾಗ್ರಾಮ್ ನೀಟಾಗಿ ಡ್ರಾ ಮಾಡಿ ಲೇಬ್ಲಿಂಗ್ ಎಲ್ಲ ಮಾಡಿದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗ್ತೈತೆ ನಿಮಗೆ. ಓಕೆ, ಸೊ ಲಾಸ್ಟ್ ಮಿನಿಟ್ ಎಕ್ಸಾಮ್ ಸ್ಕೋರಿಂಗ್ ಟಿಪ್ಸ್ ನಾನು ನಿಮಗೆ ಹೇಳಬೇಕಂದ್ರೆ, ಸೊ ಏನು ಬರ್ತಾವಂದರೆ ಇಲ್ಲಿ ಲಾಸ್ಟ್ ಮಿನಿಟ್ ಅಂದರೆ ನಿಮಗೆ ಕಡಿಮೆ ಟೈಮ್ದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್, ಕಡಿಮೆ ಟೈಮ್ದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕಂದ್ರೆ ಅಟೆಂಪ್ಟ್ ಆಲ್ ನ್ಯೂಮರಿಕಲ್ಸ್. ಸೊ ಪ್ರಾಬ್ಲಮ್ಸ್ನು ಜಾಸ್ತಿ ಎಲ್ಲ ಯೂನಿಟ್ಸ್ನಲ್ಲಿನೂ ಪ್ರಾಬ್ಲಮ್ಸ್ ಅದಾವ. ಅವು ಡೈರೆಕ್ಟಾಗಿ ಕೇಳ್ತಾರೆ ನಿಮಗೆ, ರಿಪೀಟೆಡ್ ಅದಾವ. ಸೊ ಡೈರೆಕ್ಟ್ ಕ್ವಶನ್ಸ್ ಈಸಿಲಿ ನೀವು ಮಾಡಬೇಕಾಗ್ತೈತಿ, ಈಸಿಲಿ ನೀವು ಮಾಡಬಹುದು. ನೆಕ್ಸ್ಟ್ ಆಲ್ವೇಸ್ ಡ್ರಾ ನೀಟ್ ಸ್ಕೆಚಸ್. ಸೊ ಡಯಾಗ್ರಾಮ್ಸ್ ಇದ್ದಾಗ ಮಿಸ್ ಮಾಡದೆ ನೀಟಾಗಿ ಸ್ಕೆಚಸ್ ಡ್ರಾ ಮಾಡಿರಿ. ಎಸ್ಪೆಷಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಗೆ ಡಯಾಗ್ರಾಮ್ ಹಾಕಲೇಬೇಕಾಗ್ತೈತಿ. ಮಿನಿಮಮ್ 4 to 5 ಲೇಬಲ್ಸ್ ಅಂದರೆ ಅವು ನೇಮ್ ಮಾಡಬೇಕು ನೀವು, ಯಾವ ಪಾರ್ಟ್ ಏನಂತಂತೇಳಿ ಸರಿಯಾಗಿ ನೇಮಿಂಗ್ ಮಾಡಬೇಕು. ನೆಕ್ಸ್ಟ್ ಫಾರ್ ಥೇರಿ ಆನ್ಸರ್ಸ್, ಥೇರಿ ಬರಿಬೇಕಾದಾಗ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ನಲ್ಲಿ ಥೇರಿ ಕ್ವಶನ್ಸ್ ಇರ್ತಾವೆ, ಡೈರೆಕ್ಟ್ ಕ್ವಶನ್ಸ್ ಇರ್ತಾವೆ. ಜಸ್ಟ್ ಡೆಫಿನೇಷನ್ ಕರೆಕ್ಟಾಗಿ ಬುಕ್ನಲ್ಲಿ ಯಾವ ರೀತಿ ಇರ್ತೈತಲ್ಲ ಅದೇ ರೀತಿ ಡಿಫೈನ್ ಮಾಡಬೇಕಾಗ್ತೈತಿ. ಕನ್ಸ್ಟ್ರಕ್ಷನ್ ಮತ್ತು ಕ್ಲಾಸಿಫಿಕೇಶನ್ ಮೇಲೆ ಕೇಳ್ತಾರೆ ನಾರ್ಮಲಿ. ವರ್ಕಿಂಗ್ ಅಪ್ಲಿಕೇಶನ್ ಇವೆಲ್ಲ ಥೆರಾಟಿಕಲ್ ಪಾಯಿಂಟ್ಸ್ ನೀಟಾಗಿ ಪಾಯಿಂಟ್ ವೈಸ್ ಬರೀರಿ. ನೆಕ್ಸ್ಟ್ ಹೈ ಸ್ಕೋರಿಂಗ್ ಶ್ಯೂರ್ ಕ್ವಶನ್ಸ್ ಇವ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಡು ನಾಟ್ ಸ್ಕಿಪ್ ಅಂತಂತ ಇದೆ ನೋಡಿರಿ. ಇವು 4-5 ಯಾವುದ್ರ ಮೇಲೆ ಅಂದರೆ ಸ್ಕ್ರೂ ಥ್ರೆಡ್ ಟರ್ಮಿನಾಲಜಿ ಮೇಲೆ 10 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. IC ಇಂಜಿನ್ ವರ್ಕಿಂಗ್ ಮೇಲೆ 10 ಮಾರ್ಕ್ಸ್, ಮತ್ತು ಕಂಪೋಸಿಟ್ ಮಟೀರಿಯಲ್ಸ್ ಮೇಲೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ ಬರ್ತೈತಿ. ಚೇಸಿಸ್ ಲೇಔಟ್ ಮೇಲೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್. ಈ ಟೇಬಲಲ್ಲಿ ಆಲ್ರೆಡಿ ಬಂದಾವ, ಬಟ್ ಇವು ಭಾಳ ಸಲ ರಿಪೀಟ್ ಆಗ್ಯಾವ. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ನೀವು ಸ್ಕಿಪ್ ಮಾಡಲಾರ್ದೆ ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಮಿನಿಮಮ್ ಜಸ್ಟ್ ಪಾಸ್ ಆಗಬೇಕಪ್ಪ, ನಾನು ಪಾಸ್ ಆಗಬೇಕಂದ್ರೆ ಏನೆಲ್ಲ ನಾನು ಫೋಕಸ್ ಮಾಡಬೇಕಂದ್ರೆ ಪಾರ್ಟ್ ಎ ಫುಲ್ ಅಂದರೆ ಪಾರ್ಟ್ ಎದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ, ಫಿಲ್ ಇನ್ ದ ಬ್ಲಾಕ್ಸ್ ಇರ್ತದೆ. ಅದನ್ನ ಮಾತ್ರ ಅಟೆಂಪ್ಟ್ ಮಾಡಿರಿ ಎಲ್ಲ ಅದಕ್ಕೆ ಚಾಯ್ಸಸ್ ಇರ್ತಾವಲ್ಲಿ, ನೀವು ಗೆಸ್ ಮಾಡಿ ಆನ್ಸರ್ ಮಾಡ್ಬೋದು. ಪಾರ್ಟ್ ಎ ಕಂಪ್ಲೀಟ್ ಆನ್ಸರ್ ಮಾಡಿರಿ. ಪಾರ್ಟ್ ಬಿನೂ ಫುಲ್ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ. ಪಾರ್ಟ್ ಬಿ ಅಂದರೆ ಈಸಿ ಡೆಫಿನೇಷನ್ ಕ್ಲಾಸಿಫಿಕೇಶನ್ ಕೇಳ್ತಾರೆ, ಅದನ್ನು ಫುಲ್ ಅಟೆಂಪ್ಟ್ ಮಾಡಿರಿ. ಆಮೇಲೆ ಲಾಸ್ಟ್ ಪಾರ್ಟ್ ಡಿದಲ್ಲಿ 10 ಮಾರ್ಕ್ಸ್ ಕ್ವಶನ್ ಮಾತ್ರ ಮಿಸ್ ಮಾಡಲಾರ್ದ ಪ್ರಿಪೇರ್ ಮಾಡಿಕೊಡ್ರಿ. 10 ಮಾರ್ಕ್ಸ್ ಕ್ವಶನ್ 3 ಕ್ವಶನ್ ಕೇಳ್ತಾರೆ. ಸೊ 30 ಮಾರ್ಕ್ಸ್ ಅಲ್ಲೇ ನಿಮಗೆ ಸಿಗ್ತೈತಿ. ಸೊ ಫೋಕಸ್ ಆನ್ 10 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆಲ್ಸೋ 5 ಮಾರ್ಕ್ಸ್ ಕ್ವಶನ್. ನೀವು ಒಂದು ಅಟ್ಲೀಸ್ಟ್ ನೀವು 5 ಮಾರ್ಕ್ಸ್ ಕ್ವಶನ್, ಒಂದು 3 10 ಮಾರ್ಕ್ಸ್ ಕ್ವಶನ್ ಬರೆದ್ರೆ ಪಾಸ್ ಅಂತೂ ಆರಾಮ್ಸೆ ಆಗ್ತೀರಿ. ಸೊ ಇದು ಪಾಸಿಂಗ್. ಸೊ ಆದಷ್ಟು ನೀವು ಏನು ಮಾಡಿರಿ, ಭಾಳ ಇಲ್ಲ ಕ್ವಶನ್ಸ್ ಇವು ಟೇಬಲ್ನಲ್ಲಿ, ಒಂದು ನಿಯರ್ಲಿ ಒಂದು 40 to 50 ಕ್ವಶನ್ಸ್ ಅದಾವ. ಇಷ್ಟು ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡಿಕೊಡ್ರಿ. ಬಟ್ ರೆಫರ್ ಮಾಡಿರಿ, ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಸಿಲೆಬಸ್ನಲ್ಲಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಇವನ್ನ ಈ ಕ್ವಶನ್ನಿಗೆ ಆನ್ಸರ್ ಪ್ರಾಕ್ಟೀಸ್ ಮಾಡಿರಿ. ಕಡಿಮೆ ಟೈಮ್ ಇದೆ ನಿಮಗೆ. ಮಾಡೆಲ್ ಕ್ವಶನ್ ಪೇಪರ್ ಎಲ್ಲಿ ಸಿಗ್ತಾವು, ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತಂಥೇಳಿ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ ಪೇಪರ್ ಅದ್ರ ಪ್ರಕಾರ ನೀವು ಪ್ರಿಪೇರ್ ಆಗಿರಿ. ಬಟ್ ಈ ಕ್ವಶನ್ಸ್ ಮಾತ್ರ ಮಿಸ್ ಮಾಡಲಾರ್ದೆ ಪರ್ಫೆಕ್ಟ್ ಮಾಡಿಕೊಡ್ರಿ. ಮತ್ತು ಇನ್ನೂ ಜಾಸ್ತಿ ಟಿಪ್ಸ್ ಎಕ್ಸಾಮ್ನಲ್ಲಿ ಯಾವ ರೀತಿ ಬರೀಬೇಕಂತಂಥೇಳಿ ಎಲ್ಲನೂ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದಿದೆ. ಆ ವಿಡಿಯೋನು ವಾಚ್ ಮಾಡಿ ನಿಮಗೆ ಜಸ್ಟ್ ಇನ್ 2 to 3 ಡೇಸ್ನಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಎಕ್ಸಾಮಿಗೆ, ಯಾವ ರೀತಿ ಸ್ಕೋರ್ ಮಾಡಬೇಕು, ಪಾಸ್ ಮಾಡ್ಕೋಬೇಕಂಥೇಳಿ ಡಿಟೇಲ್ ಆಗಿ ನಾನು ಟಿಪ್ಸನ್ನು ಕೊಟ್ಟಿದ್ದೀನಿ. ಸೊ ಅದನ್ನು ವಾಚ್ ಮಾಡಿದ್ರೆ ನಿಮಗೆ ಈಸಿಲಿ ನೀವು ಪ್ರಿಪೇರ್ ಮಾಡ್ಕೋತೀರಿ ಎಕ್ಸಾಮಿಗೆ. ಓಕೆ, ಸೊ ಇದು ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ, ಇದು ನಿಮಗೆ ಎಕ್ಸಾಮಿಗೆ ಯೂಸ್ಫುಲ್ ಅನಿಸುತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೂ ಶೇರ್ ಮಾಡಿರಿ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ, ಚೆನ್ನಾಗಿ ಸ್ಕೋರು ಮಾಡಿರಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮ್ಸ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.